ತೋರಿದ ದಾರಿಯಲ್ಲಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ಮಹಾನಾಯಕ ನೀನು ಭೀಮರ ಭೀಮರ ಮಹಾನಾಯಕ ನೀನು ಭೀಮರ ಅಂತ ಜನರಿಗೆ ನೀನೇ ಬರೋ ಜಗತ್ತಿಗೆ ಜೈ ಭೀಮರ ಜೈ
ಪಂಚಶೀಲ ತತ್ವಗಳನ್ನು ಬೋಧನೆ ಮಾಡಿಸ್ಕೊಂಡ್ರಿ, ಪರಿಪಾಲನೆ ಮಾಡಿ. ಅಂಬೇಡ್ಕರ್ ಅವರು ಇಷ್ಟು ವರ್ಷ ಇದ್ರಲ್ಲ, ಎಲ್ಲೇ ಒಂದೇ ಒಂದು ನಯ ಪೈಸ ವೆಚ್ಚ ಗೊತ್ತಿಲ್ಲ ಅವರು. ಯಾರಾದರೂ ಇರೋಕ್ಕೆ ಸಾಧ್ಯತೆ ಇದೆಯಾ? ಅವರು ಮಿನಿಸ್ಟರ್ ಆಗಿದ್ರು, ಕಾರ್ಮಿಕ ಮಂತ್ರಿ ಆಗಿದ್ರು, ನೀರಾವರಿ ಮಂತ್ರಿ ಆಗಿದ್ರು, ಪವರ್ ಮಿನಿಸ್ಟರ್ ಆಗಿದ್ರು. ದಾಮೋದರ್ ವ್ಯಾಲಿ ಪ್ರಾಜೆಕ್ಟನ್ನು ಅವರು ನಡೆಸಿದ್ರು. ಇವು 5 ರಾಜ್ಯಗಳಿಗೆ ನೀರು. ಅದರಲ್ಲಿ ಮೆನ್ಸ್ ಮಾಡಿದರೆ ಕೋಟಿ ಕೋಟಿ ದುಡ್ಡನ್ನು ಅವರು ಮಾಡ್ಬೋದಾಗಿತ್ತು. ಎಲ್ಲಿ ಮಾಡಿದ್ರು. ಅವರ ಆಸ್ತಿ ಏನಪ್ಪ ಅಂದರೆ 55,000 ಪುಸ್ತಕಗಳು. ಅವರ ಕೊಡುಗೆ ಏನಪ್ಪ ಅಂದರೆ ಸಂವಿಧಾನ. ಪ್ರಪಂಚದಲ್ಲೇ ಬಹಳ ಅತ್ಯುತ್ತಮವಾದ ಸಂವಿಧಾನ 95 ಸೆಕ್ಷನ್ಗಳನ್ನು ಸೇರಿಸಿ ಶೆಡ್ಯೂಲ್ ಕಾಸ್ಟ್ನವ್ರಿಗೆ ಒಂದೇ ಒಂದು ಸೆಕ್ಷನ್ ಕೊಟ್ಟಿದ್ರು ಅವರು, ಆರ್ಟಿಕಲ್ 17. ಆದರೆ ಎಲ್ಲ ಜನ ಬಾಬಾ ಸಾಹೇಬ್ ತತ್ವ ಸಿದ್ಧಾಂತ ನಾವು ನಮ್ಮ ಯುವ ಪೀಳಿಗೆಗೆ ನಾವು ತಿಳಿಸ್ಬೇಕು ಅಂದರೆ ನೀವು ಎಲ್ಲರೂ ಸೇರಿ ಇನ್ನು ಹೆಚ್ಚು ಅಧ್ಯಯನ ಮಾಡಿ, ಅಭ್ಯಾಸ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಮತ್ತು ವಿಚಾರಗಳನ್ನು ನಾವು ಅರ್ಥಕೋಬೇಕಾಗುತ್ತೆ. ಸಂವಿಧಾನವನ್ನು ಅವರ 134ನೇ ಜನ್ಮದಿನೋತ್ಸವವನ್ನು ಇವತ್ತು ಗೋವಿಂದಚಂದ್ರಪಾಳ್ಯದಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮತ್ತು ಅವರ ತತ್ವ ಸಿದ್ಧಾಂತಗಳನ್ನು ಸಾರಿ ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹು ಮುಖ್ಯವಾಗಿ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅವರ
ಆದರ್ಶಗಳನ್ನ ಹೇಳಿದಾಗ ಮಾತ್ರ ಅವ್ರಿಗೆ ಮುಂದೆ ದಾರಿದೀಪ ಅಂತ ಆಗ್ತದೆ ಅಂತ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಅಂಬೇಡ್ಕರ್ ಯೂತ್ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಬಹುಮುಖ್ಯವಾಗಿ ನಮಗೆ ಇದಕ್ಕೆ ಸಹಕಾರ ಕೊಟ್ಟಂಥ ಮಾಧ್ಯಮ ವರ್ಗದವ್ರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. 34ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಅಂಬೇಡ್ಕರ್ ಯೂತ್ ಅಸೋಸಿಯೇಷನ್ ಅವರು ಮಾಡಿರ್ತಾರೆ. ಅವರಿಗೆ ಮೊದಲನೇದಾಗಿ ತುಂಬು ಹೃದಯದ ಧನ್ಯವಾದಗಳು. ಯಾಕಂದರೆ ಕಾರ್ಯಕ್ರಮ ತುಂಬ ಲೇಟಾಗಿ ಶುರುವಾಯಿತು, ಯಾಕಂದರೆ ಮಳೆ ತುಂಬಾ ನಮಗೆ ಅದರಿಂದ ತೊಂದರೆ ಕೊಡ್ತಾಯಿದ್ರು. ಅದರಿಂದ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಒಂದೊಂದು ಕಾರ್ಯಗಳನ್ನು ಕೂಡ ಇವರು ಪೋಣಿಸಿ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ತುಂಬ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತ ಈಗ ನಮಗೆ ಗೋಪಾಲ್ ಸರ್ ಅವರು ಹೇಳ್ಬಿಟ್ಟು ಹೋದರು. ಅದರ ಬಗ್ಗೆ ಒಂದು 2 ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜನರಿಗೆಲ್ಲರಿಗೂ ಇದು ಸುದ್ದಿ ಮುಟ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 2 ವಿಚಾರವಾದಿಗಳು ನಾನಿಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ದಬ್ಬಾಳಿಕೆ ಎಂಬ ಕಾನೂನು, ದೇಹಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆ ಎಂಬ ಔಷಧಿ ಕೊಟ್ಟಂಥ ನನ್ನ ಮಹಾನಾಯಕ ಡಾಕ್ಟರ್ ಅಂಬೇಡ್ಕರ್. ಆ ದಬ್ಬಾಳಿಕೆಗೆ ಔಷಧಿ ಖಂಡಿತವಾಗ್ಲೂ ಕಠೋರವಾಗಿ ಕೊಡಬೇಕಾಗತ್ತೆ ಅಂತ ಹೇಳ್ಕೊಟ್ಟವರು ನನ್ನ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆಯೇ ಕಮ್ಯುನಿಸ್ಟು ಮತ್ತು ಪ್ರಜಾಪ್ರಭುತ್ವ ಒಟ್ಟಿಗೆ ಮುಂದುವರಿಯೋಕ್ಕಾಗಲ್ಲ ಅಂತ ಹೇಳ್ಕೊಟ್ಟವರು ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆಯೇ ಮಕ್ಕಳು ಶಿಕ್ಷಣವನ್ನು ಓದಬೇಕಾಗುತ್ತೆ ಹೆಚ್ಚಿನ ರೀತಿಯಲ್ಲಿ. ಹಾಗೆಯೇ ಕಾಲುಗಳಿಗೆ ನಮಸ್ಕರಿಸಬಾರ್ದು, ಅವರ ಕಾಲುಗಳ ಮೇಲೆ ನಿಂತ್ಕೋಬೇಕು ಅಂತ ಹೇಳ್ಕೊಟ್ಟವರು ನನ್ನ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದಕ್ಕಾಗಿ ನಾವೆಲ್ಲರೂ ಅವರು ನನಗೆ ಯಾವಾಗಲೂ ಒಂದು ಕೋಪ, ಮೂರ್ತಿ ಕರೀತಿರ್ತಾರೆ ಮತ್ತು ಇದು ನಾವು ಜಾತಿಗಳ ಮಧ್ಯ ಈ ದೇಶದಲ್ಲಿ ಹುಟ್ಟಿದ್ದೀವಿ. ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ, ಅವರು ಇಡೀ ದೇಶಕ್ಕೆ ಸೀಮಿತವಾದಂಥ ಮಹಾನಾಯಕರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದನ್ನು ಜಗತ್ತಿಗೆ ಎಲ್ಲರೂ ಗೊತ್ತಿದೆ, ನಮ್ಮ ದೇಶದವ್ರಿಗೇ ಗೊತ್ತಿಲ್ಲ ಅದು ಸುಮಾರು ವಿಚಾರಗಳು. ಆಮೇಲೆ ಕಡೆಯದಾಗಿ ನಾನು ಅವರನ್ನು ಯಾಕೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ, ಸಂವಿಧಾನವನ್ನು ಈಗ ನೀವು ಮೈಕ್ ಇಟ್ಕೊಳ್ಳೋದಕ್ಕೂ ಆ ಸಂವಿಧಾನನೇ ಕಾರಣ, ನಾನು ಮಾತಾಡೋದಕ್ಕೂ ಸಂವಿಧಾನನೇ ಕಾರಣ. ಈ ಭಾರತದಲ್ಲಿ ಸಂವಿಧಾನಕ್ಕೆ ಏನಾದ್ರೂ ಯಾರಾದ್ರೂ ಅಗೌರವ ತೋರ್ತಾ ಇದ್ದಾರೆ ಅಂದರೆ ಭಾರತ ಇದ್ದು ಕೂಡ ಅವರೇ ದೇಶದ ಮೊದಲ ದೇಶದ್ರೋಹಿಗಳು. ಸಂವಿಧಾನವನ್ನು ಕಣ್ಣುಗೊತ್ತುಕೊಂಡು ಸಂವಿಧಾನವನ್ನು ನಾವು ಅರ್ಥಪೂರ್ಣವಾಗಿ ನಮ್ಮ ನರನಾಡಿಗಳಲ್ಲಿ ನಾವು ಯಾವತ್ತು ನಾವು ಅದನ್ನೆಲ್ಲ ಪಾಲಿಸ್ತೀವೋ ಆವತ್ತು ಈ ದೇಶ ಎಲ್ಲ ದೇಶಗಳಿಗಿಂತ ಮುನ್ನಡೆಯುತ್ತೆ. ಅದನ್ನು ನನ್ನ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಾರೆ. ಅದಕ್ಕೆ ಹೆಮ್ಮೆ ಇದೆ. ಮಾತಾಡೋದಕ್ಕೆ ತುಂಬ ವಿಚಾರಗಳಿದೆ, 2 ಅವರ್ ಮಾತಾಡ್ಬೋದು. ಆದರೆ ಇವತ್ತಿಂದು ತುಂಬ ಕಾರ್ಯಕ್ರಮಗಳು ಬೇರೆ ಇದೆ, ಅದನ್ನಾಗಲಿ ಅಂತ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ಈ ಯೂತ್ ಅಸೋಸಿಯೇಷನ್ ಅವರೆಲ್ಲ ನಮಗೆ ಇಷ್ಟೊಂದು ಅದ್ಧೂರಿಯಾಗಿ ನಮಗೆಲ್ಲ ತುಂಬ ಹೃದಯದ ಇದನ್ನು ಅಭಿನಂದನೆಗಳು ಕಲಿತಾಗ ನನಗೆ ಅವ್ರಿಗೆ ನಾನು ಇನ್ನೇನು ಮಾತುಗಳಲ್ಲಿ ಹೇಳೋದಕ್ಕಾಗಲ್ಲ. ನಮ್ಮ ತಮ್ಮಂದರು ಎಲ್ಲ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್, ಜೈ. ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಕೋರಿಸ್ತೇನೆ. ಮೊದಲದಾಗಿ ಏನಿವತ್ತು ಎಲೆಕ್ಟ್ರಾನಿಕ್ ಸಿಟಿಯ ಇಡೀ ಪ್ರಪಂಚಕ್ಕೆ ಒಂದು ಜ್ಞಾನವನ್ನು ಕೊಟ್ಟಂಥ ತಂತ್ರಜ್ಞಾನದಲ್ಲಿ ಮೊದಲನೇ ಸ್ಥಾನ ಪಡೆದಿರ್ತಕ್ಕಂಥ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಜಾಗ ಇದು ಗೋವಿನಚೆಟ್ಟಿಪಾಳ್ಯ. ಇಲ್ಲಿನ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಏನು ಎಲ್ಲ ಯುವಕರು ಮತ್ತು ಇಲ್ಲಿ ಎಲ್ಲ ಸಮುದಾಯದವರು ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ನಿಜವಾಗ್ಲೂ ಬಾಬಾ ಸಾಹೇಬರ ಆದರ್ಶಗಳು ಮತ್ತು ಅವರ ಮಹತ್ವ ಎಲ್ರಿಗೂ ಪ್ರೇರಣೆ ಆಗಬೇಕು ಮತ್ತು ಎಲ್ಲ ಕಡೆ ಇದು ಪ್ರಚಾರ ಆಗಬೇಕು. ಬಾಬಾ ಸಾಹೇಬರು ಕೇವಲ ಒಂದು ಜಾತಿ ಅಥವಾ ಒಂದು ಸಮುದಾಯಕ್ಕೆ ಸೀಮಿತ ಆದವರಲ್ಲ, ಇಡೀ ಪ್ರಪಂಚಕ್ಕೆ ಮತ್ತು ಇಡೀ ದೇಶಕ್ಕೆ ಅವರ ಮಾರ್ಗದರ್ಶನ ಬೇಕಾಗಿದೆ. ಮತ್ತು ಬಾಬಾ ಸಾಹೇಬರು ಒಪ್ಕೊಂಡಂಥ ಭಗವಾನ್ ಬುದ್ಧರ ಮಾರ್ಗ ಇವತ್ತು ನಮ್ಗೆ ಬೇಕಾಗಿದೆ. ಇಡೀ ಪ್ರಪಂಚ ಯುದ್ಧದ ಹಿಂದೆ ಹೋಗುವಾಗ ಭಗವಾನ್ ಬುದ್ಧರ ನಮಗೆ ಯುದ್ಧ ಬೇಡ ಅಂತ ತೋರಿಸಿದಂಥ ವ್ಯಕ್ತಿ, ಶಾಂತಿ ದೂತರಾಗಿರೋದ್ರಿಂದ ಬಾಬಾ ಸಾಹೇಬರು ಅದೇ ನಮ್ಮ ಮಾರ್ಗದಲ್ಲಿ ನಡೆದಿರ್ತಕ್ಕಂಥ ಮಾರ್ಗ ಇದೆ. ಹಾಗಾಗಿ ನಾವೆಲ್ಲರೂ ಸಹೋದರರಾಗಿ ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿ ಧರ್ಮಗಳ ಒಗ್ಗಟ್ಟಾಗಿ ಪ್ರೀತಿಯಿಂದ